ಕಿಚ್ಚ 48 ಅಪ್ಡೇಟ್ ಬರ್ತಾ ಇದೆ. ಕಿಚ್ಚನ ಅಭಿಮಾನಿಗಳು ಹಬ್ಬ ಮಾಡಿ. ಕನ್ನಡ ಸಿನಿ ಪ್ರೇಮಿಗಳ ಎದೆಯಲ್ಲಿ ಹೊಸ ಕಿಚ್ಚು. ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರ ಹೆಸರು ಕೇಳಿದ ತಕ್ಷಣ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ರೀತಿಯ ರೋಮಾಂಚನ ಉಂಟಾಗುತ್ತದೆ. ಅದು ಅವರ ಸ್ಟಾರ್ ಪವರ್, ಅದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅದು ಅವರ ಸಿನಿಮಾ ಬಂದಾಗ ಥಿಯೇಟರ್ಗಳಲ್ಲಿ ಎದ್ದೇಳುವ ಕೂಗಾಟ. ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಇಂದಿಗೂ ಅವರ ಹೆಸರು ಅಷ್ಟೇ ಪ್ರಬಲವಾಗಿ ಮಾರ್ದನಿಸುತ್ತಿದೆ ಎನ್ನುವುದಕ್ಕೆ ಬೇರೆ ಯಾವ ಪುರಾವೆಯೂ ಬೇಕಿಲ್ಲ. ಈಗ ಇಡೀ ಕನ್ನಡ ಸಿನಿ ಜಗತ್ತಿನ ಗಮನ ಒಂದೇ ಕಡೆ ನೆಟ್ಟಿದೆ. ಅದು ಬೇರೇನೂ ಅಲ್ಲ, ಕಿಚ್ಚ 48. ಕಿಚ್ಚ ಸುದೀಪ್ ಅವರ 47ನೇ ಚಿತ್ರ ಮಾರ್ಕ್ ಬಿಡುಗಡೆಯಾದಾಗ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಬೆಂಕಿ ಹತ್ತಿಕೊಂಡಿತು. ಮಾಸ್ ಅಪೀಲ್, ಕಣ್ಮನ ತಣಿಸುವ ಸ್ಟೈಲ್, ತೆರೆ ತುಂಬ ತುಂಬಿ ತುಳುಕಿದ ಎಂಟರ್ಟೈನ್ಮೆಂಟ್ ಎಲ್ಲವೂ ಸೇರಿ ಮಾರ್ಕ್ ಒಂದು ಅಪ್ಪಟ ಬ್ಲಾಕ್ಬಸ್ಟರ್ ಆಗಿ ಮೂಡಿಬಂತು. ಪ್ರೇಕ್ಷಕರು ಮನೆಗೆ ಹೋದ ನಂತರವೂ ಆ ಅನುಭವ ಮನಸ್ಸಿನಲ್ಲಿ ಉಳಿಯಿತು. ಅಂಥ ಪ್ರಭಾವಶಾಲಿ ಚಿತ್ರ ಮಾರ್ಕ್ ಆಗಿತ್ತು. ಸಹಜವಾಗಿಯೇ ಆ ಯಶಸ್ಸಿನ ನಂತರ ಎಲ್ಲರ ಮನದಲ್ಲಿ ಒಂದೇ ಪ್ರಶ್ನೆ ಮೂಡಿತು: ಮುಂದೆ ಕಿಚ್ಚ ಏನ್ ಮಾಡ್ತಾರೆ? ಆ ಪ್ರಶ್ನೆಗೆ ಉತ್ತರ ಹೇಳಲು ನಾಳೆ ಅಂದರೆ ಮಾರ್ಚ್ 1, 2026 ಸಂಜೆ 6 ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾರ್ಚ್ 1ರ ಸಂಜೆ 6 ಗಂಟೆ ಕನ್ನಡ ಸಿನಿ ಅಭಿಮಾನಿಗಳ ಪಾಲಿಗೆ ಒಂದು ಐತಿಹಾಸಿಕ ಕ್ಷಣವಾಗಬಹುದು. ಆ ವಿಶೇಷ ಕಾರ್ಯಕ್ರಮದಲ್ಲಿ ಕಿಚ್ಚ 48 ಕುರಿತಾಗಿ ಪ್ರಮುಖ ಅಧಿಕೃತ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಅಭಿಮಾನಿಗಳ ನಿರೀಕ್ಷೆ ಏನೆಂದರೆ ಚಿತ್ರದ ಅಧಿಕೃತ ಶೀರ್ಷಿಕೆ ಘೋಷಣೆ, ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್, ಚಿತ್ರದ ಜಾನರ್ ಕನ್ಫರ್ಮೇಷನ್, ಸಂಭಾವ್ಯ ತಾರಾಗಣ ಮತ್ತು ತಾಂತ್ರಿಕ ತಂಡದ ಬಗ್ಗೆ ಸ್ಪಷ್ಟತೆ ಹಾಗೂ ರಿಲೀಸ್ ಡೇಟ್ ಅಥವಾ ಶೂಟಿಂಗ್ ವೇಳಾಪಟ್ಟಿ ಸಂಬಂಧಿ ಮಾಹಿತಿ. ಇವೆಲ್ಲ ಆ ಕಾರ್ಯಕ್ರಮದಲ್ಲಿ ಬಹಿರಂಗಗೊಳ್ಳಬಹುದು ಎಂಬ ಭಾರೀ ಉತ್ಸಾಹ ಅಭಿಮಾನಿಗಳಲ್ಲಿ ತುಂಬಿ ತುಳುಕುತ್ತಿದೆ. ಒಟ್ಟಿನಲ್ಲಿ ನಾಳೆ ಸಂಜೆ ಕಿಚ್ಚ ಅಭಿಮಾನಿಗಳ ಪಾಲಿಗೆ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ ಎಂದರೆ ಅದು ತಪ್ಪಾಗಲಾರದು. ಈ ಹಿಂದೆ ಹೊರಬಂದ ಮಾಹಿತಿ ಪ್ರಕಾರ ಕಿಚ್ಚ 48 ಒಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಲಿದೆ ಎನ್ನಲಾಗಿದೆ. ಇದೊಂದು ನಿಜಕ್ಕೂ ಕುತೂಹಲಕಾರಿ ತಿರುವು. ಏಕೆಂದರೆ ಕಿಚ್ಚ ಸುದೀಪ್ ಸಾಮಾನ್ಯವಾಗಿ ಆಕ್ಷನ್, ಸಸ್ಪೆನ್ಸ್, ಥ್ರಿಲ್ಲರ್ ಎಂಬ ಟ್ಯಾಗ್ ಲೈನ್ಗೆ ಹೆಚ್ಚು ಗುರುತಿಸಲ್ಪಡುವ ನಟ. ರೊಮ್ಯಾಂಟಿಕ್ ಕಾಮಿಡಿ ಜಾನರ್ನಲ್ಲಿ ಅವರನ್ನು ನೋಡೋದು ಅಭಿಮಾನಿಗಳಿಗೆ ಒಂದು ಹೊಸ ಅನುಭವವಾಗಲಿದೆ. ಈ ಚಿತ್ರಕ್ಕೆ ನಿರ್ದೇಶಕರಾಗಿ ಸಂತೋಷ್ ಆನಂದರಾಮ್ ಅವರ ಹೆಸರು ಕೇಳಿಬರುತ್ತಿದೆ. ಸಂತೋಷ್ ಆನಂದರಾಮ್ ಅವರ ಸಿನಿಮಾ ಶೈಲಿ ಗೊತ್ತಿರುವವರಿಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿದೆ: ಅವರು ಫ್ಯಾಮಿಲಿ ಎಮೋಷನ್ ಮತ್ತು ಕ್ಲೀನ್ ಎಂಟರ್ಟೈನ್ಮೆಂಟ್ನ ಮಾಂತ್ರಿಕ. ಅವರ ಕೈಯಲ್ಲಿ ಕಿಚ್ಚ ಅವರು ಒಬ್ಬ ಮುದ್ದಾದ, ತಮಾಷೆಯ, ಭಾವನಾತ್ಮಕ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಅದು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ವಿಶಿಷ್ಟ ಗಿಫ್ಟ್ ಆಗಬಹುದು. ಲೈಟ್ ಹ್ಯೂಮರ್, ಹೃದಯ ಮುಟ್ಟುವ ಸನ್ನಿವೇಶಗಳು, ಮನೆ ಮಂದಿ ಒಟ್ಟಾಗಿ ನೋಡಬಲ್ಲ ಎಂಟರ್ಟೈನ್ಮೆಂಟ್ ಇದೇ ಸಂತೋಷ್ ಆನಂದರಾಮ್ ಅವರ ಅಸ್ತ್ರ. ಅದಕ್ಕೆ ಕಿಚ್ಚ ಸುದೀಪ್ ಅವರ ಕರಿಷ್ಮಾ ಸೇರಿದರೆ ಚಿತ್ರ ಅದ್ಭುತವಾಗಬಹುದು ಎಂಬ ನಿರೀಕ್ಷೆ ಸ್ವಾಭಾವಿಕವಾಗಿಯೇ ಉಂಟಾಗುತ್ತದೆ. ಕಿಚ್ಚ 48 ಮಾತ್ರ ಅಲ್ಲ, ಅಭಿಮಾನಿಗಳಿಗೆ ಇನ್ನೊಂದು ಭರ್ಜರಿ ಸಿಹಿ ಸುದ್ದಿಯೂ ಇದೆ. ಕಿಚ್ಚ ಸುದೀಪ್ ಅವರು ಏಕಕಾಲದಲ್ಲಿ ಬಿಲ್ಲಾರಂಗ ಭಾಷಾ ಚಿತ್ರದ ಶೂಟಿಂಗ್ ಕೂಡ ಮಾಡುತ್ತಿದ್ದಾರೆ. ಈ ಚಿತ್ರ 2026ರಲ್ಲೇ ಬಿಡುಗಡೆಯಾಗಬಹುದು ಎಂಬ ಮಾಹಿತಿ ಈ ಹಿಂದೆ ಹರಿದಾಡಿತ್ತು. ಇದರ ಅರ್ಥ ಏನೆಂದರೆ ಕನ್ನಡ ಚಿತ್ರರಂಗಕ್ಕೆ ಈ ವರ್ಷ ಕಿಚ್ಚ ಸುದೀಪ್ ಅವರಿಂದ 2 ವಿಭಿನ್ನ ರೀತಿಯ ಸಿನಿಮಾ ಅನುಭವ ಸಿಗಲಿದೆ. ಒಂದೆಡೆ ಬಿಲ್ಲಾರಂಗ ಭಾಷಾ ಎಂಬ ಯಾವ ಮೂಡ್ನ ಚಿತ್ರ, ಮತ್ತೊಂದೆಡೆ ಕಿಚ್ಚ 48 ಎಂಬ ರೊಮ್ಯಾಂಟಿಕ್ ಕಾಮಿಡಿ. ಅಭಿಮಾನಿಗಳಿಗೆ ಇದು ಡಬಲ್ ಖುಷಿಯಲ್ಲವೇ? ಒಬ್ಬ ನಟ ಒಂದೇ ಸಮಯದಲ್ಲಿ 2 ಚಿತ್ರಗಳಲ್ಲಿ, ಅದು 2 ಸಂಪೂರ್ಣ ಬೇರೆ ಶೇಡ್ನ ಪಾತ್ರಗಳಲ್ಲಿ ಬ್ಯುಸಿಯಾಗಿರುವುದು ಕಿಚ್ಚ ಅವರ ಚೈತನ್ಯ ಮತ್ತು ವೃತ್ತಿಪರತೆಗೆ ಸಾಕ್ಷಿ ಎಂದರೆ ತಪ್ಪಾಗಲಾರದು. ಕಿಚ್ಚ 48 ಕುರಿತ ಅಧಿಕೃತ ಘೋಷಣೆ ನಾಳೆ ಸಂಜೆ 6 ಗಂಟೆಗೆ ಹೊರಬರಲಿದೆ. ಆ ಕ್ಷಣಕ್ಕಾಗಿ ಸಿನಿ ಪ್ರೇಮಿಗಳು ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ಅಭಿಮಾನಿ ಸಂಘಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಚಿತ್ರರಂಗದ ತಜ್ಞರು ನಿರೀಕ್ಷೆ ಹೊಂದಿದ್ದಾರೆ. ಕಿಚ್ಚ ಸುದೀಪ್ ಯಾವ ರೂಪದಲ್ಲಿ ಬಂದರೂ ಅದೊಂದು ಘಟನೆ, ಒಂದು ಆಂದೋಲನ. ಕನ್ನಡ ತೆರೆಯ ಮೇಲೆ ಅವರ ಹೆಜ್ಜೆ ಬಿದ್ದ ತಕ್ಷಣ ಥಿಯೇಟರ್ ಜೀವಂತವಾಗುತ್ತದೆ. ಕನ್ನಡ ಚಿತ್ರರಂಗ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗುತ್ತದೆ. ನಾಳೆ ಸಂಜೆ 6 ಗಂಟೆಗೆ ಸತ್ಯ ಹೊರಬರುತ್ತದೆ. ಅಲ್ಲಿಯವರೆಗೆ ಒಂದು ಕೆಲಸ ಮಾಡಿ, ಉಸಿರು ಬಿಗಿ ಹಿಡಿದು ಕಾಯಿರಿ. ಕಿಚ್ಚ ಬರ್ತಾರೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ತಾರೆ.